ನ್ಯೂಸ್ ಟಾಪ್ 9ಗೆ ಸ್ವಾಗತ. ನಾನು ಶುಭಶ್ರೀ ಜೈನ್. ಬೆಂಗಳೂರಲ್ಲಿ ಮಳೆ ನಿಂತರೂ ಅವಾಂತರಗಳು ನಿಂತಿಲ್ಲ ಯಾಕೆ? ಮಳೆ ಹಾನಿ ಪ್ರದೇಶಕ್ಕೆ ಭೇಟಿ ಕೊಟ್ಟ ಸಿಎಂ ಬೊಮ್ಮಾಯಿ ಕೊಟ್ಟ ಆಶ್ವಾಸನೆ ಏನು? ಪರಿಷತ್ ಅಖಾಡದಲ್ಲಿ ಹುರಿಯಾಳುಗಳ ಭರಾಟೆ ಹೇಗಿದೆ? ಇದೆಲ್ಲವನ್ನು ನೋಡೋಣ. ಮಳೆ ಹಾನಿ ಪ್ರದೇಶ ಪರಿಶೀಲಿಸಿದ ಸಿಎಂ ಬೊಮ್ಮಾಯಿ ಹೇಳಿದ್ದೇನು? ಸಿಎಂ ಸಿಟಿ ರೌಂಡ್ಸ್ ವೇಳೆ ಅರ್ಥವಾಯ್ತಾ ರಾಜಕಾಲುವೆ ಒತ್ತುವರಿ ಸಮಸ್ಯೆ? ಅಕ್ರಮ ಕಟ್ಟಡಗಳ ತೆರವಿಗೆ ಬಿಬಿಎಂಪಿ ರೆಡಿಯಾಗಿರೋದು ಹೇಗೆ? ನೋಡೋಣ ಮಳೆ ಅವಾಂತರ ನ್ಯೂಸ್ ಟಾಪ್ 9ನಲ್ಲಿ. ಬೆಂಗಳೂರಿನಲ್ಲಿ ಸತತ ಒಂದು ವಾರದ ಮಳೆಯಿಂದಾಗಿ ಭಾರಿ ಅವಾಂತರಗಳೇ ಸೃಷ್ಟಿಯಾಗಿದೆ. ಹೀಗಾಗಿ ಯಲಹಂಕದ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ನಲ್ಲಿ ನೀರು ತುಂಬಿ ಸಂಕಷ್ಟ ಉಂಟಾಗಿತ್ತು. ಇಂದು ಬೆಂಗಳೂರಿನ ಮಳೆಹಾನಿ ಪ್ರದೇಶಗಳಿಗೆ ಸಿಎಂ ಬಸವರಾಜ ಬೊಮ್ಮಾಯಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ನೀರು ನಿಂತಿದ್ದರಿಂದಾಗಿ ಜೀಪ್ನಲ್ಲಿ ತೆರಳುತ್ತಾ ಪರಿಶೀಲನೆ ನಡೆಸಿದ್ರು. ಮಳೆಯಿಂದ ಹಾನಿ ಉಂಟಾಗಿದ್ದು ಪ್ರಧಾನಿ ನರೇಂದ್ರ ಮೋದಿ ನನಗೆ ಫೋನ್ ಮಾಡಿದ್ರು ಅಂತ ಸಿಎಂ ಬೊಮ್ಮಾಯಿ ಹೇಳಿದ್ರು. ಬೆಂಗಳೂರಿನಲ್ಲಿ ಮಾತನಾಡಿದ ಸಿಎಂ ಬಸವರಾಜ ಬೊಮ್ಮಾಯಿ ಮಳೆ ಹಾನಿ ಬಗ್ಗೆ ಪ್ರಧಾನಿ ಮೋದಿ ಮಾಹಿತಿ ಪಡೆದಿದ್ದಾರೆ. ಮಳೆಯಿಂದ ಎಷ್ಟು ಹಾನಿಯಾಗಿದೆ ಎಂದು ಫೋನ್ ಮಾಡಿ ವಿಚಾರಿಸಿದ್ರು. ಬಳಿಕ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸಹ ಫೋನ್ ಮಾಡಿ ಬೆಂಗಳೂರಿನಲ್ಲಿ ಹಾನಿ ಬಗ್ಗೆಯೂ ಮಾಹಿತಿ ಪಡೆದಿದ್ದಾರೆ. ಕೇಂದ್ರ ಸರ್ಕಾರದಿಂದ ಎಲ್ಲಾ ನೆರವು ನೀಡುವುದಾಗಿ ಮೋದಿ ಮತ್ತು ಅಮಿತ್ ಶಾ ಭರವಸೆ ನೀಡಿದ್ದಾರೆ ಎಂದು ಸಿಎಂ ಹೇಳಿದ್ರು. ಮಳೆಯಿಂದ ಜೆಎನ್ಸಿಎಎಸ್ಆರ್ ಕ್ಯಾಂಪಸ್ನಲ್ಲಿ ಅಪಾರ ಹಾನಿಯಾಗಿದೆ ಅಂತ ಸಿಎಂ ಬೊಮ್ಮಾಯಿ ಹೇಳಿದ್ರು. ಜೆಎನ್ಸಿಎಎಸ್ಆರ್ ಕ್ಯಾಂಪಸ್ನಲ್ಲಿ ಪರಿಶೀಲನೆ ಬಳಿಕ ಮಾತನಾಡಿದ ಬೊಮ್ಮಾಯಿ, ಕಳೆದ 2 ತಿಂಗಳ ಹಿಂದೆ ಜೆಎನ್ಸಿಎಎಸ್ಆರ್ ಕ್ಯಾಂಪಸ್ಗೆ ಭೇಟಿ ನೀಡಿದ್ದೆ. ಆಗಲೇ ಚರಂಡಿಗಳಲ್ಲಿ ನೀರು ಹರಿಯದ ಬಗ್ಗೆ ಮಾಹಿತಿ ಸಿಕ್ಕಿತ್ತು. ಈ ಭಾಗದಲ್ಲಿ ಕಾಲುವೆಗಳಲ್ಲಿ ನೀರು ಸರಾಗವಾಗಿ ಹರಿಯಲ್ಲ. ಈ ಭಾಗದಲ್ಲಿ ಕೆರೆಗಳ ಕಾಲುವೆ 8 ಅಡಿಗಳಷ್ಟು ಮಾತ್ರ ಇದೆ ಅಂತ ಸಿಎಂ ಹೇಳಿದ್ರು. ಜೆಎನ್ಸಿಎಎಸ್ಆರ್ ಕ್ಯಾಂಪಸ್ಗೆ ಭೇಟಿ ನೀಡಿದ ಸಿಎಂ ಬಸವರಾಜ ಬೊಮ್ಮಾಯಿ ಮಳೆಯಿಂದ ಸಂಪೂರ್ಣ ಕೆರೆಯಂತಾದ ಕ್ಯಾಂಪಸ್ ಅನ್ನ ಪರಿಶೀಲನೆ ನಡೆಸಿದ್ರು. ಜವಾಹರಲಾಲ್ ನೆಹರು ವೈಜ್ಞಾನಿಕ ಸಂಶೋಧನಾ ಕೇಂದ್ರದ ನಿರ್ದೇಶಕ ಜಿಯು ಕುಲಕರ್ಣಿ ಮಳೆಯಿಂದ ಆದ ಹಾನಿ ಬಗ್ಗೆ ಸಿಎಂಗೆ ಮಾಹಿತಿ ನೀಡಿದ್ರು. ಮಾಹಿತಿ ಪಡೆಯುತ್ತಲೇ ಲ್ಯಾಬ್ ಹಾಗೂ ಸರ್ವರ್ ರೂಂಗಳಲ್ಲಿ ಸಿಎಂ ಪರಿಶೀಲನೆ ನಡೆಸಿದ್ರು. ಕೋಟ್ಯಂತರ ರೂಪಾಯಿ ಬೆಲೆ ಬಾಳುವ ಯಂತ್ರೋಪಕರಣ ಹಾಳಾಗಿರೋದು ಬಯಲಾಗಿದೆ. ರಾಜಕಾಲುವೆ ಮೇಲೆ ಕಟ್ಟಿರುವ ಮನೆಗಳ ತೆರವಿಗೆ ಕ್ರಮ ಕೈಗೊಳ್ಳುತ್ತೇವೆ ಅಂತ ಜೆಎನ್ಸಿಎಎಸ್ಆರ್ ಕ್ಯಾಂಪಸ್ನಲ್ಲಿ ಸಿಎಂ ಬೊಮ್ಮಾಯಿ ಹೇಳಿದ್ರು. ಬಡವರಿಗೆ ಪ್ರತ್ಯೇಕ ವ್ಯವಸ್ಥೆ ಮಾಡಿ ತೆರವು ಮಾಡಬೇಕು. ಬಫರ್ ಝೋನ್ನಲ್ಲಿ ಕಟ್ಟಿದ್ರೆ ನೋಟಿಸ್ ನೀಡಿ ಕ್ರಮ ಕೈಗೊಳ್ಳುತ್ತೇವೆ. ಮಳೆ ಹಾನಿ ಬಗ್ಗೆ ಪ್ರಧಾನಿ ಕರೆ ಮಾಡಿ ಮಾಹಿತಿ ಪಡೆದ್ರು. ತಕ್ಷಣ ತುರ್ತು ಕ್ರಮ ಕೈಗೊಳ್ಳಲು ಪ್ರಧಾನಿ ಸೂಚಿಸಿದ್ದು ಎಲ್ಲಾ ರೀತಿಯ ನೆರವು ನೀಡುವುದಾಗಿ ಪ್ರಧಾನಿ ಭರವಸೆ ನೀಡಿದ್ದಾರೆ. ಜೆಎನ್ಸಿಎಎಸ್ಆರ್ ಕ್ಯಾಂಪಸ್ನಲ್ಲಿ ಮಳೆ ಮತ್ತು ಕೆರೆ ನೀರಿನಿಂದಾಗಿ ಅಪಾರ ಪ್ರಮಾಣದಲ್ಲಿ ನಷ್ಟವಾಗಿದೆ ಅಂತ ಸಿಎಂ ಬೊಮ್ಮಾಯಿ ಹೇಳಿದ್ರು. ಮಳೆ ಹಾನಿ ಪ್ರದೇಶದ ಪರಿಶೀಲನೆ ವೇಳೆ ಮಾತನಾಡಿದ ಬೊಮ್ಮಾಯಿ, ಈ ಭಾಗದಲ್ಲಿ ಕಾಲುವೆಗಳಲ್ಲಿ ನೀರು ಸರಾಗವಾಗಿ ಹರಿಯಲ್ಲ. ಜೆಎನ್ಸಿಎಎಸ್ಆರ್ ಕ್ಯಾಂಪಸ್ಗೆ ನೀರು ಬರದಂತೆ ತಡೆಗೆ ಮಾಸ್ಟರ್ ಪ್ಲಾನ್ ಮಾಡಲಾಗಿದೆ. ಇದನ್ನ ರಕ್ಷಣೆ ಮಾಡುವುದು ನಮ್ಮ ಕರ್ತವ್ಯ, ಹೊಣೆ ಅಂತ ಸಿಎಂ ಹೇಳಿದ್ರು. ಜೆಎನ್ಸಿಎಎಸ್ಆರ್ ಕ್ಯಾಂಪಸ್ಗೆ ಭೇಟಿ ನೀಡಿದ್ದ ಸಿಎಂ ಬಸವರಾಜ ಬೊಮ್ಮಾಯಿ ಬಳಿಕ ಕ್ಯಾಂಪಸ್ನಲ್ಲಿ ಖ್ಯಾತ ವಿಜ್ಞಾನಿ ಸಿಎನ್ಆರ್ ರಾವ್ರ ಜೊತೆ ಮಾತುಕತೆ ನಡೆಸಿದ್ರು. ಸಿಎನ್ಆರ್ ರಾವ್ ಕೊಠಡಿಯಲ್ಲಿ ಸಿಎಂ ಪ್ರತ್ಯೇಕ ಮಾತುಕತೆ ನಡೆಸಿ ಸಂಶೋಧನಾ ಕ್ಷೇತ್ರದಲ್ಲಿ ಆದ ನಷ್ಟದ ಬಗ್ಗೆ ಸಿಎನ್ಆರ್ ರಾವ್ ಜೊತೆ ಸಿಎಂ ಬೊಮ್ಮಾಯಿ ಚರ್ಚೆ ನಡೆಸಿದ್ರು. ಬೆಂಗಳೂರಿನಲ್ಲಿ ಅಕ್ರಮ ಕಟ್ಟಡಗಳ ತೆರವಿನ ಬಗ್ಗೆ ಮಾತನಾಡಿದ ಸಿಎಂ ಬೊಮ್ಮಾಯಿ, ರಾಜಕಾಲುವೆ ಮೇಲೆ ಅಕ್ರಮವಾಗಿ ನಿರ್ಮಿಸಿದ್ರೆ ತೆರವು ಮಾಡ್ತೇವೆ ಅಂತ ಹೇಳಿದ್ರು. ಕಟ್ಟಡ ನಿರ್ಮಿಸಿದವರಲ್ಲಿ ಶ್ರೀಮಂತರು, ಬಡವರು ಇದ್ದಾರೆ. ಬಡವರಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಿ ತೆರವು ಮಾಡ್ತೇವೆ. ಬಫರ್ ಝೋನ್ನಲ್ಲಿ ನಿರ್ಮಿಸಿದ್ರೆ ಕಾಲಾವಕಾಶ ಕೊಟ್ಟು ತೆರವು ಮಾಡುವುದಾಗಿ ಸಿಎಂ ಹೇಳಿದ್ರು. ಜೆಎನ್ಸಿಎಎಸ್ಆರ್ ಕ್ಯಾಂಪಸ್ಗೆ ನೀರು ನುಗ್ಗಿದ ಬಗ್ಗೆ ಮಾಹಿತಿ ಸಂಗ್ರಹ ಪಡೆದ ಸಿಎಂ ಬೊಮ್ಮಾಯಿ ಬಳಿಕ ಇದರ ಸಂಪೂರ್ಣ ವರದಿ ನೀಡುವಂತೆ ಬಿಬಿಎಂಪಿ ಮುಖ್ಯ ಆಯುಕ್ತ ಗೌರವ್ ಗುಪ್ತಾಗೆ ಸೂಚನೆ ನೀಡಿದ್ದಾರೆ. ಜೆಎನ್ಸಿಎಎಸ್ಆರ್ಗೆ ಎಷ್ಟು ಪ್ರಮಾಣದಲ್ಲಿ ನೀರು ನುಗ್ಗಿದೆ, ಎಷ್ಟು ಹಾನಿ ಎಂದು ಮಾಹಿತಿ ನೀಡಲು ಸಿಎಂ ಸೂಚಿಸಿದ್ದಾರೆ. ಆದಷ್ಟು ಬೇಗ ಸಂಪೂರ್ಣ ವರದಿ ನೀಡಿ ಇದಕ್ಕೆ ಶಾಶ್ವತ ಪರಿಹಾರಕ್ಕೆ ಕ್ರಮ ವಹಿಸಲು ಸಿಎಂ ಸೂಚಿಸಿದ್ರು. ಬೆಂಗಳೂರಲ್ಲಿ ಮಳೆ ನಿಂತರೂ ಇನ್ನೂ ಅವಾಂತರಗಳು ತಪ್ಪಿಲ್ಲ ಯಾಕೆ? ಅಪಾರ್ಟ್ಮೆಂಟ್ನಲ್ಲಿ ಬೋಟ್ ಮೂಲಕ ಅಗತ್ಯ ವಸ್ತುಗಳನ್ನು ಸಪ್ಲೈ ಮಾಡ್ತಿರೋದು ಎಲ್ಲಿ? ನೀರಿನಿಂದಾಗಿ ಕ್ಯಾಂಪಸ್ ಲ್ಯಾಬ್ನಲ್ಲಿದ್ದ ದಾಖಲೆಗಳೆಲ್ಲ ನಾಶವಾಗಿದ್ದು ಹೇಗೆ? ನೋಡೋಣ ವರುಣಾಘಾತ ನ್ಯೂಸ್ ಟಾಪ್ 9ನಲ್ಲಿ.
ರಣಭಯಂಕರ ಮಳೆಗೆ ಸಿಲಿಕಾನ್ ಸಿಟಿ ದ್ವೀಪದಂತಾಗಿದೆ. ಬೆಂಗಳೂರಿನಲ್ಲಿ ಹಲವು ಅಪಾರ್ಟ್ಮೆಂಟ್ಗಳಿಗೆ ಮಳೆ ಮತ್ತು ಕೆರೆ ನೀರು ನುಗ್ಗಿ ದೊಡ್ಡ ಅವಾಂತರವೇ ಸೃಷ್ಟಿಯಾಗಿದೆ. ಯಲಹಂಕ, ವಿದ್ಯಾರಣ್ಯಪುರ, ಅಮೃತಹಳ್ಳಿಯಲ್ಲಿ ಜಲಪ್ರಳಯ ಸೃಷ್ಟಿಯಾಗಿದೆ. ಕೆರೆಯಂತಾದ ಅಪಾರ್ಟ್ಮೆಂಟ್ಗಳನ್ನು ಕಂಡು ನಿವಾಸಿಗಳು ಶಾಕ್ ಆಗಿದ್ದಾರೆ. ಜೀವ ಕೈಯಲ್ಲಿ ಹಿಡಿದು ಅಪಾರ್ಟ್ಮೆಂಟ್ ನಿವಾಸಿಗಳು ಬದುಕು ದೂಡುವಂತಾಗಿದೆ. ರಸ್ತೆಗಳು ಕೆರೆಯಂತಾದರೆ ಬೈಕ್ ಮತ್ತು ಕಾರುಗಳು ಮುಳುಗಿದ್ವು. ಮಳೆ ನಿಂತು 24 ಗಂಟೆ ಕಳೆದರೂ ಕೂಡ ಅಪಾರ್ಟ್ಮೆಂಟ್ನಲ್ಲಿ ನೀರು ಮಾತ್ರ ತಗ್ಗಿಲ್ಲ. ಯಲಹಂಕದ ಕೇಂದ್ರೀಯ ವಿಹಾರ್ನಲ್ಲಿ ನಿವಾಸಿಗಳು ಪರದಾಟ ನಡೆಸುವಂತಾಗಿದೆ. ನೀರು ಹೊರಹೋಗಲು ಅಪಾರ್ಟ್ಮೆಂಟ್ ಕಾಂಪೌಂಡ್ ತೆರವು ಮಾಡಲಾಗಿದೆ. ವಾಟರ್ ಪಂಪ್ ಮೂಲಕವೂ ಸಿಬ್ಬಂದಿ ನೀರನ್ನು ಹೊರಹಾಕ್ತಿದ್ದಾರೆ. ಸಂಜೆ ವೇಳೆಗೆ ಅಪಾರ್ಟ್ಮೆಂಟ್ ಬಳಿ ಇರುವಂತಹ ನೀರು ಖಾಲಿಯಾಗುವಂತಹ ಸಾಧ್ಯತೆ ಇದೆ. ಅಪಾರ್ಟ್ಮೆಂಟ್ ಬಳಿ ನೀರು ತುಂಬಿರುವುದರಿಂದಾಗಿ ಜನರು ಹೊರಬರಲಾಗ್ತಾ ಇಲ್ಲ. ಹೊರಬಂದು ಅಗತ್ಯ ವಸ್ತುಗಳನ್ನ ಖರೀದಿ ಮಾಡೋದಕ್ಕೂ ಕೂಡ ಆಗ್ತಾ ಇಲ್ಲ. ಹೀಗಾಗಿ ಆನ್ಲೈನ್ನಲ್ಲಿ ಅಗತ್ಯ ವಸ್ತುಗಳನ್ನ ಬುಕ್ ಮಾಡ್ತಿದ್ದಾರೆ. ಆನ್ಲೈನ್ನಲ್ಲಿ ಬಂದ ಅಗತ್ಯ ವಸ್ತುಗಳನ್ನ ಬೋಟ್ ಮೂಲಕ ಅಪಾರ್ಟ್ಮೆಂಟ್ ನಿವಾಸಿಗಳಿಗೆ ಎಸ್ಟಿಆರ್ಎಫ್ ತಂಡ ಪೂರೈಕೆ ಮಾಡ್ತಿದೆ. ಮಳೆಯ ರೌದ್ರ ನರ್ತನಕ್ಕೆ ಸಂಶೋಧನಾ ಕೇಂದ್ರವೇ ನಲುಗಿ ಹೋಗಿದೆ. ಜವಾಹರ್ಲಾಲ್ ನೆಹರು ಸಂಶೋಧನಾ ಕೇಂದ್ರ ಜಲಾವೃತಗೊಂಡಿದೆ. 22 ಎಕರೆಯಲ್ಲಿರುವಂತಹ ಸಂಶೋಧನಾ ಕೇಂದ್ರ ಭಾಗಶಃ ಮುಳುಗಡೆಯಾಗಿದೆ. ಜಕ್ಕೂರು ಕೆರೆಯ ನೀರು ನುಗ್ಗಿ ಸಂಶೋಧನಾ ಕೇಂದ್ರ ಕೆರೆಯಂತಾಗಿದೆ. ಜಕ್ಕೂರು ಕೆರೆಯ ನೀರು ನುಗ್ಗಿ ಸಂಶೋಧನಾ ಕೇಂದ್ರ ಕೆರೆಯಂತಾಗಿದೆ. 36 ವರ್ಷದ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಕ್ಯಾಂಪಸ್ ಮುಳುಗಿದೆ. ಮಳೆ ಬಂದು 2 ದಿನ ಕಳೆದರೂ ಜವಾಹರ್ಲಾಲ್ ನೆಹರು ಸಂಶೋಧನಾ ಕೇಂದ್ರಕ್ಕೆ ಜಲ ದಿಗ್ಬಂಧನ ತಪ್ಪಿಲ್ಲ. ಕ್ಯಾಂಪಸ್ನಲ್ಲಿ 3 ಅಡಿಯಷ್ಟು ನೀರು ನಿಂತಿದೆ. ಕ್ಯಾಂಪಸ್ನ ಮೂಲೆ ಮೂಲೆಯನ್ನ ಕೆರೆ ನೀರು ಆವರಿಸಿದೆ. ನೀರನ್ನ ಹೊರಹಾಕಲು ಸಿಬ್ಬಂದಿ ಹರಸಾಹಸ ಪಡ್ತಿದ್ದಾರೆ. 2 ದಿನವಾದರೂ ಸಂಶೋಧನಾ ಕೇಂದ್ರದತ್ತ ಅಧಿಕಾರಿಗಳು ಸುಳಿದಿಲ್ಲ. ಯಲಹಂಕದ ಕೇಂದ್ರೀಯ ವಿಹಾರ್ ಅಪಾರ್ಟ್ಮೆಂಟ್ಗೆ ನೀರು ನುಗ್ಗಿ ಕೆರೆಯಂತಾಗಿರುವುದರಿಂದ ನೀರು ತೆರವುಗೊಳಿಸುವುದೇ ದೊಡ್ಡ ಸಾಹಸವಾಗಿದೆ. ಹೀಗಾಗಿ ಮತ್ತಷ್ಟು ಕಾಂಪೌಂಡ್ಗಳನ್ನು ಒಡೆದು ಹಾಕಲು ತೀರ್ಮಾನಿಸಲಾಗಿದೆ. ನಿನ್ನೆ ಕಾಂಪೌಂಡ್ನ ಸ್ವಲ್ಪ ಭಾಗ ಮಾತ್ರ ಒಡೆದು ಹಾಕಲಾಗಿತ್ತು. ಆದ್ರೀಗ ಮತ್ತಷ್ಟು ಕಾಂಪೌಂಡ್ ಒಡೆದು ಹಾಕಲು ಅಪಾರ್ಟ್ಮೆಂಟ್ನ ನಿವಾಸಿಗಳ ಒಕ್ಕೂಟ ನಿರ್ಧಾರ ಮಾಡಿದೆ. ಜವಾಹರ್ಲಾಲ್ ನೆಹರು ಸಂಶೋಧನಾ ಕೇಂದ್ರಕ್ಕೆ ಜಲದಿಗ್ಬಂಧನ ಉಂಟಾಗಿರುವುದರಿಂದ ಕೋಟ್ಯಂತರ ರೂಪಾಯಿ ಬೆಲೆ ಬಾಳುವಂತಹ ಲ್ಯಾಬ್ ಮೆಷಿನ್ ಹಾಗೂ ಸಂಶೋಧನೆಗಳು ಹಾಳು ಮಾಡಿವೆ. ನೆಹರು ಸಂಶೋಧನಾ ಕೇಂದ್ರ ವಿಶ್ವದಲ್ಲೇ ಟಾಪ್ ಸಂಶೋಧನಾ ಕೇಂದ್ರವಾಗಿದೆ. 10 ರಿಂದ 15 ವರ್ಷದಿಂದ ಸಂಗ್ರಹ ಮಾಡಿದಂತಹ ಸ್ಯಾಂಪಲ್ಸ್ ಲಾಸ್ ಆಗಿದೆ. ಹಿಮಾಲಯ, ಕಾಶ್ಮೀರ, ಪಂಜಾಬ್ ಸೇರಿದಂತೆ ದೇಶದ ಮೂಲೆ ಮೂಲೆಯಿಂದ ಸಂಗ್ರಹ ಮಾಡಿದಂತಹ ಮಾನವನ ಸ್ಯಾಂಪಲ್ಸ್ ಆಗಿದೆ. ಜವಾಹರ್ಲಾಲ್ ನೆಹರು ಸಂಶೋಧನಾ ಕೇಂದ್ರದಲ್ಲಿ ಎಚ್ಐವಿ, ಫಿಟ್ಸ್ ಹಾಗೂ ಮಲೇರಿಯಾ ಕಿವುಡುತನ ನರಗಳ ಬಗ್ಗೆ ಮಾನವನ ಸ್ಯಾಂಪಲ್ ಸಂಗ್ರಹ ಮಾಡಲಾಗಿತ್ತು. ಅವೆಲ್ಲವೂ ಸಂಪೂರ್ಣವಾಗಿ ನಾಶಗೊಂಡಿದೆ. 15 ವರ್ಷಕ್ಕೂ ಹಳೆಯದಾದ ಮಾನವನ ಸ್ಯಾಂಪಲ್ ಸಂಗ್ರಹ ಮಾಡಲಾಗಿತ್ತು. ಪ್ರಮುಖ ಕಾಯಿಲೆಗಳ ಬಗ್ಗೆ ಅಧ್ಯಯನ ಮಾಡಲಾಗ್ತಾ ಇತ್ತು. ದೇಶದ ಹಲವು ಭಾಗಗಳಿಂದ ಸಂಗ್ರಹ ಮಾಡಿದ ಸ್ಯಾಂಪಲ್ಸ್ ನೀರಿನಿಂದಾಗಿ ನಾಶವಾಗಿದೆ. ಕಳೆದ 2 ದಿನಗಳಿಂದ ಜವಾಹರ್ಲಾಲ್ ನೆಹರು ಸಂಶೋಧನಾ ಕೇಂದ್ರದ ಕ್ಯಾಂಪಸ್ನಲ್ಲಿ ನೀರು ನಿಂತಿರುವುದರಿಂದ ಕ್ಯಾಂಪಸ್ನಲ್ಲಿ ಪವರ್ ಸಪ್ಲೈ ಕಡಿತ ಮಾಡಲಾಗಿದೆ. ಇದರಿಂದ ಕೆಲವು ಲ್ಯಾಬ್ಗಳಿಗೂ ಪವರ್ ಸಪ್ಲೈ ನಿಂತಿದೆ. ಹೀಗಾಗಿ ಪ್ರಮುಖ ಸ್ಯಾಂಪಲ್ ಲಾಸ್ ಆಗಿದೆ. ನೀರಿನಿಂದ 10 ವರ್ಷಗಳಿಗೂ ಹಳೆಯದಾದ ಸ್ಯಾಂಪಲ್ಸ್ ಲಾಸ್ ಆಗಿದೆ. 3 ಅಡಿಯಷ್ಟು ಕ್ಯಾಂಪಸ್ ಆವರಣದಲ್ಲಿ ಇನ್ನೂ ನೀರು ನಿಂತಿದೆ. ಪೈಪೋಟಿಯಿಂದ ಕೂಡಿರೋ ಪರಿಷತ್ ಅಖಾಡದಲ್ಲಿ ದಳಪತಿಗಳು ಯಾರ್ಯಾರು? ಸಂದೇಶ್ ನಾಗರಾಜ್ಗೆ ಜೆಡಿಎಸ್ನಿಂದಲೂ ಟಿಕೆಟ್ ಕೈತಪ್ಪಿದ್ದು ಯಾಕೆ? ಎಂಎಲ್ಸಿ ವಿರುದ್ಧ ಬಿಜೆಪಿ ಶಾಸಕ ಗುಡುಗಿದ್ದು ಹೇಗೆ? ನೋಡೋಣ ಪರಿಷತ್ ಫೈಟ್ ನ್ಯೂಸ್ ಟಾಪ್ 9 ನಲ್ಲಿ. ಡಿಸೆಂಬರ್ 10ರಂದು ವಿಧಾನ ಪರಿಷತ್ನ 25 ಸ್ಥಾನಗಳಿಗೆ ಚುನಾವಣೆ ನಡೆಯುತ್ತಿದ್ದು ಜಿದ್ದಾಜಿದ್ದಿನಿಂದ ಕೂಡಿದೆ. ಅದರಲ್ಲೂ ಬೆಳಗಾವಿ ಕ್ಷೇತ್ರದಲ್ಲಿ ಈ ಚುನಾವಣೆ ಹೆಬ್ಬಾಳ್ಕರ್ ವರ್ಸಸ್ ಜಾರಕಿಹೊಳಿ ನಡುವಿನ ಫೈಟ್ ಅಂತಲೇ ಹೇಳಲಾಗ್ತಿದೆ. ಮಾಧ್ಯಮದವರು ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹೆಸರು ಹೇಳ್ತಿದ್ದಂತೆ ಸಿಡಿಮಿಡಿಗೊಂಡ ರಮೇಶ್ ಜಾರಕಿಹೊಳಿ ಥೂ ಅಂತ ಹೇಳಿದ್ರು. ಇಂದು ಬಿಜೆಪಿ ಅಭ್ಯರ್ಥಿ ಮಹಂತೇಶ್ ಕವಟಗಿಮಠ ಪರ ನಾಮಪತ್ರ ಸಲ್ಲಿಕೆಗೆ ಆಗಮಿಸಿದ್ದ ರಮೇಶ್ ಜಾರಕಿಹೊಳಿ ನಾವು ಕಾಂಗ್ರೆಸ್ ಅಭ್ಯರ್ಥಿಯನ್ನ ಸೋಲಿಸಬೇಕಿದೆ ಅಂತಷ್ಟೇ ಹೇಳಿದ್ರು. ಸ್ಥಳೀಯ ಸಂಸ್ಥೆಗಳಿಂದ ಪರಿಷತ್ ಚುನಾವಣೆ ಅಖಾಡಕ್ಕೆ ಯಡಿಯೂರಪ್ಪ ಇಳಿದಿದ್ದಾರೆ. ಅಂದ್ರೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅಲ್ಲ, ಮೈಸೂರು ಚಾಮರಾಜನಗರ ಕ್ಷೇತ್ರದ ಅಭ್ಯರ್ಥಿಯಾಗಿ ಪಿಎಸ್ ಯಡಿಯೂರಪ್ಪ ಅನ್ನೋರು ನಾಮಪತ್ರ ಸಲ್ಲಿಸಿದ್ದಾರೆ. ಮೂಲತಃ ಪಿರಿಯಾಪಟ್ಟಣದ ನಿವಾಸಿಯಾಗಿರುವ ಪಿಎಸ್ ಯಡಿಯೂರಪ್ಪ ಚುನಾವಣಾಧಿಕಾರಿ ಬಗಾದಿ ಗೌತಮ್ಗೆ ನಾಮಪತ್ರ ಸಲ್ಲಿಸಿದ್ರು.
ವಿಧಾನ ಪರಿಷತ್ ವಿಪಕ್ಷ ನಾಯಕ ಎಸ್ಆರ್ ಪಾಟೀಲ್ಗೆ ಟಿಕೆಟ್ ತಪ್ಪಿದ್ದಕ್ಕೆ ಅಭಿಮಾನಿಗಳು ಮತ್ತು ಕಾರ್ಯಕರ್ತರು ಆಕ್ರೋಶಗೊಂಡಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಬೀಳಗಿ ಕ್ರಾಸ್ ಬಳಿ ಎಸ್ಆರ್ ಪಾಟೀಲ್ ಅವರಿಗೆ ಟಿಕೆಟ್ ಕೊಡಿ ಎಂದು ಘೋಷಣೆ ಕೂಗಿದ್ರು. ಎಸ್ಆರ್ ಪಾಟೀಲ್ ಕಾಂಗ್ರೆಸ್ನ ಪ್ರಬಲ ನಾಯಕ. ಹೈಕಮಾಂಡ್ ಎಸ್ಆರ್ ಪಾಟೀಲ್ಗೆ ಟಿಕೆಟ್ ನೀಡಿಲ್ಲ. ಇದು ಕಾಂಗ್ರೆಸ್ ಸರ್ವನಾಶಕ್ಕೆ ನಾಂದಿ ಹಾಡಲಿದೆ ಅಂತ ಕೈ ಕಾರ್ಯಕರ್ತರು ಕಿಡಿಕಾರಿದ್ರು. ಜಿದ್ದಾಜಿದ್ದಿನಿಂದ ಕೂಡಿರುವ ವಿಧಾನ ಪರಿಷತ್ ಚುನಾವಣೆಗೆ ಜೆಡಿಎಸ್ ಅಭ್ಯರ್ಥಿಗಳ ಪಟ್ಟಿ ಪ್ರಕಟ ಮಾಡಿದೆ. 7 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಜೆಡಿಎಸ್ ಪ್ರಕಟಿಸಿದ್ದು, ಮಂಡ್ಯ ಕ್ಷೇತ್ರಕ್ಕೆ ಅಪ್ಪಾಜಿಗೌಡ, ತುಮಕೂರಿನಲ್ಲಿ ಅನಿಲ್ ಕುಮಾರ್, ಮೈಸೂರು ಸಿಎನ್ ಮಂಜೇಗೌಡ, ಕೋಲಾರಕ್ಕೆ ಒಕ್ಕಲೇರಿ ರಾಮು, ಬೆಂಗಳೂರು ಗ್ರಾಮಾಂತರಕ್ಕೆ ಎಚ್ಎಂ ರಮೇಶ್ ಗೌಡ, ಕೊಡಗು ಕ್ಷೇತ್ರಕ್ಕೆ ಎಚ್ಯು ಇಸಾಕ್ ಖಾನ್ ಹಾಗೂ ಹಾಸನ ಕ್ಷೇತ್ರಕ್ಕೆ ಸೂರಜ್ ರೇವಣ್ಣಗೆ ಟಿಕೆಟ್ ನೀಡಲಾಗಿದೆ. ಮೈಸೂರು ಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ಆಪ್ತನಿಗೆ ಜೆಡಿಎಸ್ ಟಿಕೆಟ್ ಒಲಿದಿದ್ದು ಅಚ್ಚರಿ ಮೂಡಿಸಿದೆ. ನಿನ್ನೆಯಷ್ಟೇ ಮೈಸೂರಿನಲ್ಲಿ ಜೆಡಿಎಸ್ ಸೇರಿದ್ದ ಮಂಜೇಗೌಡಗೆ ಟಿಕೆಟ್ ಸಿಕ್ಕಿದ್ದು, ಸಂದೇಶ್ ನಾಗರಾಜ್ಗೆ ಜೆಡಿಎಸ್ ಪಕ್ಷದ ಟಿಕೆಟ್ ಕೈತಪ್ಪಿದೆ. ಕೊನೆ ಕ್ಷಣದವರೆಗೂ ಜೆಡಿಎಸ್ ಟಿಕೆಟ್ಗಾಗಿ ಸರ್ಕಸ್ ನಡೆಸಿದ್ರು. ನಿನ್ನೆಯೂ ಎಚ್ಡಿಕೆ ಭೇಟಿಯಾಗಿದ್ದ ಸಂದೇಶ್ ನಾಗರಾಜ್ಗೆ ಟಿಕೆಟ್ ಕೈತಪ್ಪಿದೆ. ಅಳೆದು ತೂಗಿ ಮಂಜೇಗೌಡನಿಗೆ ಜೆಡಿಎಸ್ ಟಿಕೆಟ್ ನೀಡಿದೆ. ಬಿಜೆಪಿಯ ಟಿಕೆಟ್ ಸಹ ಸಿಗದೆ ಸಂದೇಶ್ ನಾಗರಾಜ್ ಅತಂತ್ರರಾಗಿದ್ದಾರೆ. ಈ ಬಾರಿ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲ್ಲ ಅಂತ ಸಂದೇಶ್ ನಾಗರಾಜ್ ಪತ್ರ ಬರೆದಿದ್ದಾರೆ. ಅಭಿಮಾನಿಗಳು ಮತ್ತು ಬೆಂಬಲಿಗರಿಗೆ ಬಹಿರಂಗ ಪತ್ರ ಬರೆದಿರೋ ಸಂದೇಶ್ ನಾಗರಾಜ್ ಬಹಿರಂಗ ಪತ್ರ ಬರೆದು ಮತದಾರರು, ನಾಯಕರಿಗೆ ಧನ್ಯವಾದ ಹೇಳಿದ್ದಾರೆ. 12 ವರ್ಷದಿಂದ ಎಂಎಲ್ಸಿಯಾಗಿ ಜನರ ಕೆಲಸ ಮಾಡಿದ ತೃಪ್ತಿ ನನಗಿದೆ. ಈ ಮೂಲಕ ಮತದಾರರು ಹಾಗೂ ಪಕ್ಷದ ಋಣ ತೀರಿಸಿದ್ದೇನೆ. ಈ ಬಾರಿ ಬಿಜೆಪಿಯಿಂದ ಸ್ಪರ್ಧಿಸುವ ಇಚ್ಛೆ ವ್ಯಕ್ತಪಡಿಸಿದ್ದೆ. ಆದರೆ ವಯೋಮಿತಿಯ ಕಾರಣಕ್ಕೆ ನನಗೆ ಟಿಕೆಟ್ ಕೈತಪ್ಪಿದೆ ಅಂತ ಸಂದೇಶ್ ನಾಗರಾಜ್ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ವಿಧಾನ ಪರಿಷತ್ ಚುನಾವಣೆ ಸಮರ ಜೋರಾಗಿದ್ದು, ನಮ್ಮ ಸಾಮರ್ಥ್ಯಕ್ಕೆ ಅನುಸಾರ 7 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡ್ತಿರೋದಾಗಿ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಎಚ್ಡಿಕೆ, ಎಲ್ಲೆಲ್ಲಿ ಗೆಲುವಿಗೆ ಅವಕಾಶ ಇದೆಯೋ ಅಲ್ಲಿ ಸ್ಪರ್ಧೆ ಮಾಡಲಾಗಿದೆ. ಸ್ಪರ್ಧೆ ಮಾಡದ ಕ್ಷೇತ್ರಗಳಲ್ಲಿ ಸ್ಥಳೀಯ ನಾಯಕರು ಪರಿಸ್ಥಿತಿಗೆ ಅನುಗುಣವಾಗಿ ತೀರ್ಮಾನ ಮಾಡ್ತಾರೆ. ನನ್ನ ಗುರಿ ಇರುವುದು ಮುಂದಿನ ವಿಧಾನಸಭಾ ಚುನಾವಣೆ ಮೇಲೆ 123 ಕ್ಷೇತ್ರಗಳನ್ನ ಗೆದ್ದು ಅಧಿಕಾರ ಹಿಡಿಯಬೇಕಿದೆ. ಕಳೆದ ಬಾರಿಗಿಂತ ಈ ಬಾರಿ ಹೆಚ್ಚು ವಿಧಾನ ಪರಿಷತ್ ಕ್ಷೇತ್ರ ಗೆಲ್ಲುವ ವಿಶ್ವಾಸವಿದೆ ಅಂತ ಎಚ್ಡಿಕೆ ಹೇಳಿದ್ರು. ಎಲ್ಲಾ ಕ್ಷೇತ್ರಗಳಲ್ಲಿಯೂ ನಾನೇ ಪ್ರಚಾರ ಮಾಡಬೇಕಿದೆ. ನಮಗೆ ಶಂಖ ಊದಲು ಅವಕಾಶ ಸಿಗುವವರೆಗೆ ಶಂಖ ಊದುವೆ ಅನ್ನೋ ಮೂಲಕ ಸಚಿವ ಕೆಎಸ್ ಈಶ್ವರಪ್ಪಗೆ ಎಚ್ಡಿಕೆ ಟಾಂಗ್ ಕೊಟ್ಟಿದ್ದಾರೆ. ನಮಗೆ ಕಾರ್ಯಕರ್ತರೇ ಶಕ್ತಿ, ಕಾರ್ಯಕರ್ತರಿಗೆ ನಾಯಕನನ್ನ ಹುಟ್ಟುಹಾಕುವ ಸಾಮರ್ಥ್ಯ ಇರುವುದು. ಹೀಗಾಗಿ ಬಂಡೇಳುವ ಶಾಸಕರ ಬಗ್ಗೆ ಹೆಚ್ಚು ತಲೆಕೆಡಿಸಿಕೊಳ್ಳೋದಿಲ್ಲ. ಪರ್ಯಾಯ ನಾಯಕರನ್ನ ಕಾರ್ಯಕರ್ತರೇ ಹುಡುಕಿಕೊಂಡಿದ್ದಾರೆ. ಚುನಾವಣೆ ಎದುರಿಸಲು ಮಾನಸಿಕವಾಗಿ ಸಿದ್ಧರಿದ್ದೇವೆ ಅಂತ ಎಚ್ಡಿಕೆ ಹೇಳಿದ್ರು. ವಿಧಾನ ಪರಿಷತ್ ಚುನಾವಣೆಗಾಗಿ ಇಂದು ಹಲವು ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದಾರೆ. ಕಾಂಗ್ರೆಸ್ನಿಂದ ಎಂಎಲ್ ಅನಿಲ್ ಕುಮಾರ್, ಬಿಜೆಪಿಯಿಂದ ಡಾಕ್ಟರ್ ವೇಣುಗೋಪಾಲ್, ಜೆಡಿಎಸ್ನಿಂದ ಒಕ್ಕಲೇರಿ ರಾಮು ನಾಮಪತ್ರ ಸಲ್ಲಿಸಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ವೇಣುಗೋಪಾಲ್ ನಾಮಪತ್ರ ಸಲ್ಲಿಸುವ ವೇಳೆ ಸಚಿವ ಸುಧಾಕರ್, ಸಚಿವ ಮುನಿರತ್ನ, ಸಂಸದ ಮುನಿಸ್ವಾಮಿ ಜತೆ ಆಗ್ತಿದ್ದಾರೆ. ಪರಿಷತ್ ಅಖಾಡಕ್ಕೆ ಕಾಂಗ್ರೆಸ್ ಬಿಜೆಪಿ ಅಭ್ಯರ್ಥಿಗಳಿಂದ ನಾಮಪತ್ರ ಸಲ್ಲಿಕೆ ಭರಾಟೆ ಹೇಗಿತ್ತು? ಬ್ಯಾಂಕ್ನ ಸೆಕ್ಯೂರಿಟಿ ಗಾರ್ಡ್ ಅನ್ನ ಹತ್ಯೆ ಮಾಡಿದ್ದು ಯಾರು? ಶಿಕ್ಷಕನ ಮನೆಗೆ ಕನ್ನ ಹಾಕಿದ್ದು ಯಾರು? ನೋಡೋಣ ಕರ್ನಾಟಕ ನ್ಯೂಸ್ ಟಾಪ್ 9 ನಲ್ಲಿ. ಧಾರವಾಡ ವಿಧಾನ ಪರಿಷತ್ ಸ್ಥಾನಕ್ಕೆ ಬಿಜೆಪಿ ಮತ್ತು ಕಾಂಗ್ರೆಸ್ ಅಭ್ಯರ್ಥಿ ನಾಮಪತ್ರ ಸಲ್ಲಿಸಿದ್ರು. ಬೆಳಗ್ಗೆ 10:30ಕ್ಕೆ ಬಿಜೆಪಿ ಅಭ್ಯರ್ಥಿ ಪ್ರದೀಪ್ ಶೆಟ್ಟರ್ ನಾಮಪತ್ರ ಸಲ್ಲಿಸಿದ್ರೆ, ಬೆಳಗ್ಗೆ 11ಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ಸಲೀಂ ಅಹಮದ್ ತಮ್ಮ ಉಮೇದುವಾರಿಕೆಯನ್ನ ಧಾರವಾಡ ಡಿಸಿ ಕಚೇರಿಯಲ್ಲಿ ಸಲ್ಲಿಸಿದ್ರು. ಧಾರವಾಡ ಪರಿಷತ್ ಕ್ಷೇತ್ರ ಧಾರವಾಡ, ಹಾವೇರಿ, ಗದಗ ಜಿಲ್ಲೆಯನ್ನ ಒಳಗೊಂಡ ಮತಕ್ಷೇತ್ರವಾಗಿದೆ. ಚಿಕ್ಕಮಗಳೂರು ಜಿಲ್ಲೆ ಕಡೂರು ಠಾಣೆ ಪೊಲೀಸರು 5 ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ. ಸ್ವಾಮೀಜಿ ವೇಷ ಧರಿಸಿ ಉಜಿರೆಯ ಕೃಪಾ ಅನ್ನೋರಿಂದ ವಂಚಕರು 10 ಲಕ್ಷ ರೂಪಾಯಿ ಪಡೆದಿದ್ರು. 30 ಲಕ್ಷ ರೂಪಾಯಿ ಕೊಡೋದಾಗಿ ವಂಚಿಸಿ ಎಸ್ಕೇಪ್ ಆಗಿದ್ರು. ಸದ್ಯ 5 ಆರೋಪಿಗಳಿಂದ 5 ಲಕ್ಷ ನಗದು, ಕಾರು, ಖಾವಿ ಬಟ್ಟೆ, ರುದ್ರಾಕ್ಷಿಯನ್ನ ಪೊಲೀಸರು ವಶಕ್ಕೆ ಪಡೆದು ಕೇಸ್ ದಾಖಲಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ಕಬಾಳು ಗ್ರಾಮದಲ್ಲಿ ಮನೆಯೊಂದಕ್ಕೆ ದುಷ್ಕರ್ಮಿಗಳು ಕನ್ನ ಹಾಕಿದ್ದಾರೆ. ಶಿಕ್ಷಕ ಜಡಿಯಪ್ಪ ಅನ್ನೋರಿಗೆ ಸೇರಿದ ಮನೆಗೆ ನುಗ್ಗಿ 2 ಲಕ್ಷ ನಗದು ಸೇರಿ 3 ಲಕ್ಷ ಬೆಲೆ ಬಾಳುವ ಚಿನ್ನ, ಬೆಳ್ಳಿ ಕದ್ದೊಯ್ದಿದ್ದಾರೆ. ತಾಬಸ್ಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ.
ವಿದ್ಯಾರ್ಥಿ ವೇತನ ಮತ್ತು ಕಾಲೇಜು ಶುಲ್ಕ ಬಿಡುಗಡೆಗೆ ಒತ್ತಾಯಿಸಿ ಮೈಸೂರಿನ ವಿವಿಧ ಕಾಲೇಜಿನ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ರು. ಮೈಸೂರು ಜಿಲ್ಲಾಧಿಕಾರಿ ಕಚೇರಿ ಬಳಿ ಜಮಾಯಿಸಿದ ವಿದ್ಯಾರ್ಥಿಗಳು ಕಾಲೇಜು ಶುಲ್ಕವನ್ನ ಕೂಡಲೇ ಬಿಡುಗಡೆ ಮಾಡಬೇಕು ಅಂತ ಪ್ರತಿಭಟಿಸಿದ್ರು. ವಿದ್ಯಾರ್ಥಿಗಳ ಶೈಕ್ಷಣಿಕ ದಾಖಲೆಗಳನ್ನು ನೀಡುವಂತೆ ಒತ್ತಾಯಿಸಿದರಲ್ಲದೆ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ರು. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಇರುವಕ್ಕಿ ಬಳಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ವಿದ್ಯಾರ್ಥಿನಿಯರು ಪ್ರೊಟೆಸ್ಟ್ ಮಾಡಿದ್ದಾರೆ. ಶಾಲೆಯ ಅವ್ಯವಸ್ಥೆ ಖಂಡಿಸಿ 100ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರು ಧರಣಿ ನಡೆಸಿದ್ರು. ಸ್ಥಳಕ್ಕೆ ಬಂದ ಶಾಸಕ ಹರತಾಳು ಹಾಲಪ್ಪ ವಿದ್ಯಾರ್ಥಿನಿಯರ ಸಮಸ್ಯೆ ಆಲಿಸಿದ್ರು. ಈ ವೇಳೆ ವಿದ್ಯಾರ್ಥಿನಿಯರು ಯಾವುದೇ ಸೌಲಭ್ಯ ನೀಡದ ಹಾಸ್ಟೆಲ್ ವಾರ್ಡನ್ ನಿತ್ಯ ಹೊಡೆಯುತ್ತಾನೆ ಅಂತ ದೂರಿದ್ರು. ಅಲ್ಲದೆ ಪ್ರಿನ್ಸಿಪಾಲ್ ಕೂಡ ವಿದ್ಯಾರ್ಥಿಗಳ ಬಗ್ಗೆ ಕಾಳಜಿ ವಹಿಸಲ್ಲ, ಅನಾರೋಗ್ಯವಿದ್ರೂ ಚಿಕಿತ್ಸೆ ವ್ಯವಸ್ಥೆ ಇಲ್ಲ, ಜೊತೆಗೆ ಕಳಪೆ ಊಟ ವಿತರಿಸಲಾಗ್ತಿದೆ ಅಂತ ದೂರಿನ ಸುರಿಮಳೆಗೈದ್ರು. ಆಗ ಶಾಸಕ ಹರತಾಳು ಹಾಲಪ್ಪ ಸಮಸ್ಯೆ ಪರಿಹರಿಸೋ ಭರವಸೆ ನೀಡಿದ್ರು. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ರಂಗನತಿಟ್ಟುವಿನಲ್ಲಿ ಬೃಹತ್ ಗಾತ್ರದ ಮೊಸಳೆಯೊಂದನ್ನ ಅರಣ್ಯ ಸಿಬ್ಬಂದಿ ಸೆರೆ ಹಿಡಿದಿದ್ದಾರೆ. ಬಿರಿಜಾ ನಾಲೆಯನ್ನ ಸೇರಿದ್ದ ಮೊಸಳೆ ಸಾಕು ಪ್ರಾಣಿಗಳನ್ನ ತಿಂದು ಮುಗಿಸ್ತಿತ್ತು. ಮೊಸಳೆ ಕಾಟದಿಂದಾಗಿ ಜಮೀನುಗಳ ಬಳಿ ಹೋಗಲು ರೈತರು ಹೆದರ್ತಿದ್ರು. ಹಾಗಾಗಿ ಬೋನು ಇರಿಸಿದ್ರು. ಬೀಳದ ಮೊಸಳೆಯನ್ನ ಅರಣ್ಯ ಸಿಬ್ಬಂದಿ ಬಲೆ ಬೀಸಿ ಸೆರೆ ಹಿಡಿದಿದ್ದು ಜನ ನಿಟ್ಟುಸಿರು ಬಿಟ್ಟಿದ್ದಾರೆ. ಮೈಸೂರು ಜಿಲ್ಲೆ ವ್ಯಾಪ್ತಿಯ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನದ ಕಬಿನಿ ಹಿನ್ನೀರಿನ ರಸ್ತೆಯಲ್ಲಿ ಚಾಲಕರಿಗೆ ಹುಲಿ ಅಡ್ಡ ಹಾಕಿತ್ತು. ಉದ್ಯಾನವನಕ್ಕೆ ಹೊಂದಿಕೊಂಡಂತಿರುವ ಮಾನಂದವಾಡಿ ರಸ್ತೆಯಲ್ಲಿ ಹುಲಿ ಕಾಣಿಸಿದ್ದು ಕೆಲಕಾಲ ರಸ್ತೆಯಲ್ಲೇ ನಿಂತು ವಾಹನ ಸಂಚಾರಕ್ಕೆ ಬ್ರೇಕ್ ಹಾಕಿತ್ತು. ಈ ವೇಳೆ ರೋಡ್ನಲ್ಲೇ ನಿಂತ ಹುಲಿಯನ್ನ ಸವಾರರು ಚಾಲಕರು ಸೆರೆ ಹಿಡಿದಿದ್ದಾರೆ. ಬಳಿಕ ಹುಲಿ ಮತ್ತೆ ಕಾಡಿಗೆ ವಾಪಸ್ಸಾಗಿದೆ. ಸತತ ಸುರಿದ ರಕ್ಕಸ ಮಳೆಗೆ ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿದ್ದ ಭತ್ತ ನಾಶವಾಗಿದ್ದು ಎಲ್ಲಿ? ತೋಟಗಾರಿಕಾ ಇಲಾಖೆ ಅಧಿಕಾರಿಗಳಿಂದ ಬೆಳೆ ನಾಶದ ಕುರಿತು ಸರ್ವೆ. ರಾಗಿ ಬೆಳೆದ ಅನ್ನದಾತರು ಕಂಗಾಲಾಗಿದ್ದು ಎಲ್ಲಿ? ಜಿಲ್ಲಾಡಳಿತಕ್ಕೆ ಮನವಿ ಮಾಡಿದ್ದು ಏನು? ನೋಡೋಣ ರೈತರಿಗೆ ಬರೆ ನ್ಯೂಸ್ ಟಾಪ್ 9ನಲ್ಲಿ. ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಸುರಿದಂತ ಭಾರೀ ಮಳೆಗೆ ಸುಮಾರು 3,000 ಹೆಕ್ಟೇರ್ ಪ್ರದೇಶದಲ್ಲಿದ್ದ ತರಕಾರಿ ಬೆಳೆ ಹಾಳಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಬೆಂಗಳೂರಿಗೆ ಅತಿ ಹೆಚ್ಚು ತರಕಾರಿ ಸರಬರಾಜು ಆಗ್ತಾ ಇತ್ತು. ಆದ್ರೀಗ ತರಕಾರಿ ಮಳೆಗೆ ಹಾಳಾಗಿರುವುದರಿಂದ ಬೆಲೆ ಮತ್ತಷ್ಟು ಹೆಚ್ಚುವ ಆತಂಕ ಎದುರಾಗಿದೆ. ಮತ್ತೆ ತರಕಾರಿ ಬೆಳೆಯುವುದಕ್ಕೆ 1.5 ತಿಂಗಳ ಸಮಯ ಬೇಕಿದ್ದು ಪೆಟ್ರೋಲ್ ದರಕ್ಕಿಂತ ತರಕಾರಿ ದುಬಾರಿಯಾಗಲಿದೆ ಅಂತ ಹೇಳಲಾಗ್ತಿದೆ. ಅಲ್ಲದೆ ಚಿಕ್ಕಬಳ್ಳಾಪುರದ ಎಪಿಎಂಸಿ ಮಾರ್ಕೆಟ್ಗೆ ನಿತ್ಯದಂತೆ ಬರುತ್ತಿದ್ದ ತರಕಾರಿಗಳ ಸರಬರಾಜು ಕಡಿಮೆಯಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅಬ್ಬರಿಸಿದ ಮಹಾಮಳೆ ನಿಂತಿದೆ. ಆದರೆ ರಕ್ಕಸ ಮಳೆ ಜಿಲ್ಲೆಯಲ್ಲಿ ಇನ್ನಿಲ್ಲದ ಅವಾಂತರಗಳನ್ನೇ ಸೃಷ್ಟಿ ಮಾಡಿದೆ. ವರ್ಣಾರ್ಭಟಕ್ಕೆ ಬಹುತೇಕ ತೋಟಗಾರಿಕೆ ಬೆಳೆಗಳು ಹಾಳಾಗಿದ್ದು ಸುಮಾರು 50 ಕೋಟಿ ರೂಪಾಯಿ ಮೌಲ್ಯದ ತರಕಾರಿ, ಹಣ್ಣು, ಹೂ ಬೆಳೆಗಳು ನಾಶವಾಗಿದೆ. ಹಾನಿಯಾದ ತೋಟ ಜಮೀನುಗಳಿಗೆ ತೋಟಗಾರಿಕೆ ಇಲಾಖೆ ಸಿಬ್ಬಂದಿ ಭೇಟಿಯನ್ನ ನೀಡಿದ್ದು ತೋಟಗಾರಿಕಾ ಬೆಳೆಗಳ ನಾಶದ ಬಗ್ಗೆ ಅಂಕಿಅಂಶ ಲೆಕ್ಕ ಹಾಕ್ತಿದ್ದಾರೆ. ರಕ್ಕಸ ಮಳೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬಹುತೇಕ ಬೆಳೆಗಳು ಮಣ್ಣು ಪಾಲಾಗಿದ್ದು ಬಿಸಿಲು ಕಾಣ್ತಾ ಇದ್ದಂತೆ ಬೆಳೆಗಳ ಹಾನಿ ಕಣ್ಣಿಗೆ ರಾಚ್ತಾ ಇದೆ. ಹಾಳಾದ ಬೆಳೆ ಕಂಡು ರೈತರು ಕಂಗಾಲಾಗಿದ್ದು ಸೂಕ್ತ ಪರಿಹಾರಕ್ಕೆ ಒತ್ತಾಯಿಸಿದ್ದಾರೆ. ಸದ್ಯ ಫೀಲ್ಡ್ಗೆ ಇಳಿದು ತೋಟಗಾರಿಕಾ ಇಲಾಖೆ ಅಧಿಕಾರಿಗಳು ಸರ್ವೆ ನಡೆಸ್ತಾ ಇದ್ದು ಬೆಳೆ ನಷ್ಟದ ಕುರಿತು ಮಾಹಿತಿ ಕಲೆ ಹಾಕ್ತಿದ್ದಾರೆ. ರಾಯಚೂರು ಜಿಲ್ಲಾಡಳಿತ ಬೆಳೆ ನಾಶದ ಬಗ್ಗೆ ವರದಿ ಪ್ರಕಟಿಸಿದೆ. ಅಕಾಲಿಕ ಮಳೆಯಿಂದ ನವೆಂಬರ್ 1ರಿಂದ ಇಲ್ಲಿವರೆಗೆ ಬೆಳೆ ಹಾನಿಯಾದ ಬಗ್ಗೆ ಅಂಕಿಅಂಶ ಬಿಡುಗಡೆ ಮಾಡಿದೆ. ಭಾರೀ ಮಳೆಗೆ ಜಿಲ್ಲೆಯಲ್ಲಿ ಒಟ್ಟು 40,534 ಹೆಕ್ಟೇರ್ ಬೆಳೆ ಹಾಳಾಗಿತ್ತು. 34,496 ಹೆಕ್ಟೇರ್ನಲ್ಲಿದ್ದ ಭತ್ತ ನಾಶವಾಗಿದೆ ಅಂತ ಜಿಲ್ಲಾಡಳಿತ ತಿಳಿಸಿದೆ. ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನಲ್ಲೇ ಅತಿ ಹೆಚ್ಚು ಭತ್ತ ಹಾನಿಯಾಗಿದೆ. 34,496 ಹೆಕ್ಟೇರ್ ಪೈಕಿ 24,108 ಹೆಕ್ಟೇರ್ ಪ್ರದೇಶದಲ್ಲಿದ್ದ ಭತ್ತ ಹಾಳಾಗಿದೆ. ಜಿಲ್ಲೆಯಲ್ಲಿ 23 ಹೆಕ್ಟೇರ್ನಲ್ಲಿದ್ದ ಜೋಳ, 3,742 ಹೆಕ್ಟೇರ್ನಲ್ಲಿದ್ದ ತೊಗರಿ, 1,860 ಹೆಕ್ಟೇರ್ನಲ್ಲಿದ್ದ ಕಡಲೆ, 391 ಹೆಕ್ಟೇರ್ ಪ್ರದೇಶದಲ್ಲಿದ್ದ ಹತ್ತಿ, 15 ಹೆಕ್ಟೇರ್ನಲ್ಲಿದ್ದ ಸೂರ್ಯಕಾಂತಿ, 7 ಹೆಕ್ಟೇರ್ ಪ್ರದೇಶದಲ್ಲಿದ್ದ ಶೇಂಗಾ ಬೆಳೆ ಹಾಳಾಗಿದೆ. ಸಾವಿರಾರು ಹೆಕ್ಟೇರ್ ಬೆಳೆ ನಾಶದಿಂದ ನೂರಾರು ಕೋಟಿ ರೂಪಾಯಿ ನಷ್ಟವಾಗಿದೆ. ಧಾರವಾಡ ಜಿಲ್ಲೆಯಲ್ಲೂ ಅಬ್ಬರದ ಮಳೆ ಇನ್ನಿಲ್ಲದ ಅವಾಂತರವನ್ನ ಸೃಷ್ಟಿ ಮಾಡಿದ್ದು ಬಹುತೇಕ ಬೆಳೆಗಳು ಹಾಳಾಗಿದೆ. ಅದರಲ್ಲೂ ಭತ್ತದ ಬೆಳೆ ಮಳೆ ಹೊಡೆತಕ್ಕೆ ನೆಲಕಚ್ಚಿದೆ. ಧಾರವಾಡ ಅಳ್ನಾವರ ನವಲಗುಂದ ತಾಲೂಕಿನಲ್ಲಿ ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿನ ಭತ್ತ ನಾಶವಾಗಿದ್ದು ನೆಲಕ್ಕುರುಳಿ ಯಾತಕ್ಕೂ ಬಾರದಂತಾಗಿದೆ. ಹೊಲಗಳಿಗೆ ನೀರು ನುಗ್ಗಿ ಬೆಳೆ ಹಾಳಾಗಿದ್ದು ಇದೀಗ ನೀರು ಖಾಲಿಯಾಗ್ತಾ ಇದ್ದಂತೆ ಬೆಳೆಗಳು ನಾಶವಾಗಿರುವುದು ಕಣ್ಣಿಗೆ ರಚ್ತಾ ಇದೆ. ಸದ್ಯ ಭತ್ತ ಬೆಳೆದ ರೈತರು ಸಂಕಷ್ಟದಲ್ಲಿದ್ದು ಸರ್ಕಾರ ಅವರ ನೆರವಿಗೆ ಧಾವಿಸಬೇಕಿದೆ.
ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನಲ್ಲಿರುವಂತಹ ಸೂಳೆಕೆರೆ ಭಾರೀ ಮಳೆಗೆ ಕೋಡಿ ಬಿದ್ದು ಸ್ಥಳೀಯರ ಸಂಭ್ರಮಕ್ಕೆ ಕಾರಣವಾಗಿದೆ. ಇನ್ನೊಂದೆಡೆ ಕೆರೆ ನೀರು ನುಗ್ಗಿದ್ದರಿಂದಾಗಿ ಸಾವಿರಾರು ಎಕರೆ ಪ್ರದೇಶದಲ್ಲಿದ್ದ ಬೆಳೆ ಜಲಾವೃತವಾಗಿದ್ದು ರೈತರನ್ನ ಕಂಗಾಲಾಗಿಸಿದೆ. ಇನ್ನು ಕೋಡಿಯಲ್ಲಿ ಹರಿತಾ ಇರುವಂತಹ ಜಲರಾಶಿ ಹಿರೇಹಳ್ಳ ಸೇರಿದಂತೆ ಕೆಲ ಹಳ್ಳಗಳ ಮೂಲಕ ತುಂಗಭದ್ರಾ ನದಿ ಸೇರ್ತಾ ಇದೆ. ಇದರ ಮಧ್ಯೆ ಸಾವಿರಾರು ಎಕರೆ ಪ್ರದೇಶದಲ್ಲಿರುವಂತಹ ಅಡಿಕೆ ತೋಟ, ಭತ್ತದ ಗದ್ದೆಗಳನ್ನ ನೀರು ನಾಶ ಮಾಡ್ತಾ ಸಾಗಿದೆ. ಚಿತ್ರದುರ್ಗ ಜಿಲ್ಲೆಯಲ್ಲೂ ಅಬ್ಬರಿಸಿ ಬೊಬ್ಬಿರಿದಿರುವಂತಹ ರಣಮಳೆ ತೋಟಗಾರಿಕೆ ಬೆಳೆಗಳನ್ನು ಸರ್ವನಾಶ ಮಾಡಿದೆ. ಜಿಲ್ಲೆಯ ಮಲ್ಲಾಪುರ ಬಳಿ ಹಳ್ಳದ ನೀರು ನುಗ್ಗಿ ರೈತ ಬಸವರಾಜಪ್ಪ ಅನ್ನೂರಿಗೆ ಸೇರಿದಂತಹ ಅಡಿಕೆ ತೋಟ ಮುಳುಗಿದೆ. ಫಸಲಿಗೆ ಬಂದಿದ್ದ ಅಡಿಕೆ ಕೊಯ್ಯಲು ಆಗದಂತಹ ಪರಿಸ್ಥಿತಿ ಬಂದೊದಗಿದ್ದು ಕೆಂಪು ರೋಗದಿಂದ ಬಹುತೇಕ ಅಡಿಕೆ ಬೆಳೆಗೆ ಹಾನಿಯಾಗಿದೆ. ತೋಟದಲ್ಲಿ ಮಳೆ ನೀರು ನಿಂತಿದ್ದರಿಂದಾಗಿ ಅಡಿಕೆ ಉದುರಿ ಬೀಳುತ್ತಿದೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆದಿದ್ದ ಅಡಿಕೆ ಕಣ್ಣಿದುರೆ ಹಾಳಾಗ್ತಾ ಇರೋದನ್ನು ಕಂಡು ರೈತ ಕಂಗಾಲಾಗಿದ್ದಾನೆ. ಸತತ ಮಳೆಗೆ ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ರೈತರ ಅಪಾರ ಬೆಳೆಗಳು ಹಾಳಾಗಿದೆ. ಅದರಲ್ಲೂ ಸಿಂಗಟಗೆರೆ, ಯಗಟಿ, ಪಂಚನಹಳ್ಳಿ ಸೇರಿದಂತೆ ವಿವಿಧೆಡೆ ಭಾರೀ ಮಳೆಯಿಂದ ಹಲವು ಹೊಲಗಳು ಜಲಾವೃತವಾಗಿದ್ದು ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿದ್ದ ರಾಗಿ ಬೆಳೆ ನಾಶವಾಗಿದೆ. ರಾಗಿ ಬೆಳೆ ಜೊತೆಗೆ ಮೆಕ್ಕೆಜೋಳ ಕೂಡ ನೀರಲ್ಲಿ ಮುಳುಗಿದ್ದು ಸಾಲ ಸೋಲ ಮಾಡಿ ಬೆಳೆ ಬೆಳೆದ ರೈತ ಅಧೀರನಾಗಿದ್ದಾನೆ. ಸೂಕ್ತ ಪರಿಹಾರ ಕೊಡಿ ಅಂತ ಜಿಲ್ಲಾಡಳಿತಕ್ಕೆ ಮನವಿ ಮಾಡಿದ್ದಾನೆ. ಕೆಎಲ್ ರಾಹುಲ್ ಅತ್ಯಂತ ದುಬಾರಿ ಆಟಗಾರ ಅಂತ ಹೇಳಿದ್ಯಾರು? ಕನ್ನಡಿಗರು ಇನ್ನಿಂಗ್ಸ್ ಆರಂಭಿಸಲು ಆಶಯ ವ್ಯಕ್ತಪಡಿಸಿದ್ದು ಯಾರು? ಗೋಲ್ಡನ್ ಸ್ಟಾರ್ ಗಣೇಶ ಸಖತ್ ಮೋಡಿ ಹೇಗಿದೆ? ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9ನಲ್ಲಿ. ಆರಂಭಿಕ ಬ್ಯಾಟ್ಸ್ಮನ್ ಕೆಎಲ್ ರಾಹುಲ್ ಐಪಿಎಲ್ ಹರಾಜಿನಲ್ಲಿ ಕಾಣಿಸಿಕೊಂಡ್ರೆ ಬೃಹತ್ ಮೊತ್ತಕ್ಕೆ ಬಿಕರಿಯಾಗಲಿದ್ದಾರೆ ಅಂತ ಮಾಜಿ ಕ್ರಿಕೆಟಿಗ ಆಕಾಶ್ ಚೋಪ್ರಾ ಹೇಳಿದ್ದಾರೆ. ರಾಹುಲ್ ಐಪಿಎಲ್ನ ಅತ್ಯಂತ ದುಬಾರಿ ಆಟಗಾರನಾಗಲಿದ್ದಾರೆ. ರಾಹುಲ್ ಹರಾಜಿಗೆ ಹೆಸರು ನೀಡಿದರೆ 20 ಕೋಟಿಗೂ ಅಧಿಕ ಮೊತ್ತಕ್ಕೆ ಹರಾಜಾಗಲಿದ್ದಾರೆ ಅಂತ ಚೋಪ್ರಾ ಭವಿಷ್ಯ ನುಡಿದಿದ್ದಾರೆ. ಟೆಸ್ಟ್ ಸರಣಿಯ ಮೊದಲ ಪಂದ್ಯದಲ್ಲಿ ಮಯಾಂಕ್ ಅಗರ್ವಾಲ್ ಹಾಗೂ ಕೆಎಲ್ ರಾಹುಲ್ ಜೋಡಿ ಇನ್ನಿಂಗ್ಸ್ ಆರಂಭಿಸಲಿದೆ ಅಂತ ಗಂಭೀರ್ ಅಭಿಪ್ರಾಯಪಟ್ಟಿದ್ದಾರೆ. ಮೊದಲ ಟೆಸ್ಟ್ ಪಂದ್ಯದಲ್ಲಿ ಕೊಹ್ಲಿ, ರೋಹಿತ್ ತಂಡ ಅನುಭವಿ ಆಟಗಾರರಿಗೆ ವಿಶ್ರಾಂತಿ ನೀಡಲಾಗಿದೆ. ಹೀಗಾಗಿ ರಾಹುಲ್, ಮಯಾಂಕ್ ಆರಂಭಿಕರಾಗಿ ಕಣಕ್ಕಿಳಿಯುವುದು ಸೂಕ್ತ ಅಂತ ಗಂಭೀರ್ ಹೇಳಿದ್ದಾರೆ. ನ್ಯೂಜಿಲೆಂಡ್ ವಿರುದ್ಧ ಟಿ20 ಸರಣಿ ಗೆದ್ದಿರುವಂತಹ ಟೀಂ ಇಂಡಿಯಾ ಈಗ ತವರಿನಲ್ಲಿ ವಿರುದ್ಧ ಟೆಸ್ಟ್ ಸರಣಿಯನ್ನು ಆಡೋದಕ್ಕೆ ಸಜ್ಜಾಗಿದೆ. ಕಿವೀಸ್ ವಿರುದ್ಧದ 2 ಪಂದ್ಯಗಳ ಟೆಸ್ಟ್ ಸರಣಿಯನ್ನು ಆಡಲಿದೆ. ಇದರಲ್ಲಿ ಟೀಂ ಇಂಡಿಯಾ 1-0 ಅಥವಾ 2-0 ಅಂತರದಿಂದ ಗೆಲುವು ಸಾಧಿಸಲು ಸಾಧ್ಯವಾದರೆ ಭಾರತ ಮರಳಿ ಟೆಸ್ಟ್ ನಂಬರ್ 1 ಪಟ್ಟವನ್ನು ತನ್ನದಾಗಿಸಿಕೊಳ್ಳಲಿದೆ. ನ್ಯೂಜಿಲೆಂಡ್ ವಿರುದ್ಧದ ಟೆಸ್ಟ್ ಸರಣಿಯಲ್ಲಿ ಸೂರ್ಯಕುಮಾರ್ ಯಾದವ್ಗೆ ಅವಕಾಶ ಕಲ್ಪಿಸಲಾಗಿದೆ. ಈ ಹಿಂದೆ ಆಯ್ಕೆ ಮಾಡಲಾದ 16 ಸದಸ್ಯರ ಬಳಗದಲ್ಲಿ ಸೂರ್ಯಕುಮಾರ್ ಯಾದವ್ ಸ್ಥಾನ ಪಡೆದಿರಲಿಲ್ಲ. ಇದೀಗ ದಿಢೀರನೆ ಸೂರ್ಯಕುಮಾರ್ ಅವರ ಆಯ್ಕೆ ಯಾಕೆ ಎಂಬ ಪ್ರಶ್ನೆಯೊಂದು ಹುಟ್ಟುಕೊಂಡಿದೆ. ವಿಶ್ವಕಪ್ ಬೆನ್ನಲ್ಲೇ ಮತ್ತೊಂದು ಸರಣಿ ಸುಲಭವಲ್ಲ ಅಂತ ಕೋಚ್ ರಾಹುಲ್ ದ್ರಾವಿಡ್ ಹೇಳಿದ್ದಾರೆ. ಇದರೊಂದಿಗೆ ಭಾರತದ ವಿರುದ್ಧ ಟಿ20 ಸರಣಿ ಸೋತ ನ್ಯೂಜಿಲೆಂಡ್ ತಂಡಕ್ಕೆ ದ್ರಾವಿಡ್ ಬೆಂಬಲ ನೀಡಿದ್ದಾರೆ. ಪಂದ್ಯ ಮುಗಿದ ಬಳಿಕ ಮಾತನಾಡಿದಂತಹ ದ್ರಾವಿಡ್, ವಿಶ್ವಕಪ್ ಮುಗಿಸಿದ 3 ದಿನಗಳಲ್ಲಿ ಇಲ್ಲಿಗೆ ಬಂದು ಮತ್ತೊಂದು ಸರಣಿ ಆಡುವುದು ಸುಲಭವಲ್ಲ. ನ್ಯೂಜಿಲೆಂಡ್ ಆಟಗಾರರ ಶ್ರಮ ನಿಜಕ್ಕೂ ಪ್ರಶಂಸೆ ಪಡಬೇಕು ಎಂದಿದ್ದಾರೆ.